ಸಿಂಹರಾಶಿಯವರೇ, ಮೇ 10 ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನವಲ್ಲ. ಇದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಮಹತ್ವದ ಕ್ಷಣ. ಇಷ್ಟು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟ, ನೋವು, ಅವಮಾನ ಎಲ್ಲವೂ ವ್ಯರ್ಥವಾಗಿಲ್ಲ. ನೀವು ಪ್ರಾಣಕ್ಕಿಂತ ಹೆಚ್ಚು ನಂಬಿದ್ದವರೂ ಸಹ ನಿಮ್ಮ ಬೆನ್ನಿಗೆ ದ್ರೋಹ ಮಾಡಿದ ಸಂದರ್ಭಗಳನ್ನು ನೀವು ಎದುರಿಸಿದ್ದೀರಿ. ನಿಮ್ಮ ಒಳ್ಳೆಯತನ ಮರೆತು ನಿಮ್ಮ ಸಣ್ಣ ತಪ್ಪುಗಳನ್ನು ದೊಡ್ಡದಾಗಿ ಮಾಡಿ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡಲಾಯಿತು. ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ನೀವು ಸಂಪೂರ್ಣವಾಗಿ ಕುಗ್ಗಿದ ಸಮಯಗಳೂ ಬಂದಿವೆ. ಕೆಲವು ಕ್ಷಣಗಳಲ್ಲಿ ಈ ಜೀವನವೇ ಸಾಕು ಅನ್ನಿಸಿದ ದಿನಗಳೂ ಇವೆ. ಆದರೆ ಪ್ರಕೃತಿಯ ನಿಯಮ ಒಂದೇ: ಎಷ್ಟು ಕತ್ತಲು ಇದ್ದರೂ ಬೆಳಕನ್ನು ತಡೆಯಲು ಸಾಧ್ಯವಿಲ್ಲ. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ನಿಮ್ಮ ಜೀವನದ ಕತ್ತಲೆ ಈಗ ನಿಧಾನವಾಗಿ ದೂರವಾಗಲಿದೆ. ಆದರೆ ಗಮನಿಸಿ, ನಿಮ್ಮ ಯಶಸ್ಸಿನ ಮಾರ್ಗದಲ್ಲಿ ಒಂದು ಅಡಗಿದ ಅಪಾಯ ಇದೆ. ಅದು ಬಹಳ ಸೂಕ್ಷ್ಮ, ಆದರೆ ಅತ್ಯಂತ ಪ್ರಭಾವಶೀಲ. ಈ ಮೇ 10ರ ನಂತರದ ದಿನಗಳಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಅದನ್ನು ಅರಿಯದೆ ಮುಂದುವರೆದರೆ ನೀವು ಮತ್ತೆ ಹಿಂದೆ ಹೋಗುವ ಸಾಧ್ಯತೆ ಇದೆ. ಈ ರಹಸ್ಯ ಏನು? ಅದನ್ನು ತಪ್ಪಿಸಿಕೊಳ್ಳುವ ಮಾರ್ಗವೇನು? ಇದನ್ನೆಲ್ಲ ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಮತ್ತಷ್ಟು ಇಂತಹ ರಾಶಿ ಭವಿಷ್ಯಗಳಿಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇ 10ರ ಸುತ್ತಮುತ್ತ ನಡೆಯುವ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಬದಲಾವಣೆಗಳು ಸಿಂಹರಾಶಿಯವರಿಗೆ ಅಪರೂಪದ ರಾಜಯೋಗವನ್ನು ನಿರ್ಮಿಸುತ್ತಿವೆ. ನಿಮ್ಮ ಜಾತಕದ ಪ್ರಮುಖ ಸ್ಥಾನಗಳಲ್ಲಿ ನಡೆಯುತ್ತಿರುವ ಈ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೊಸ ಚೈತನ್ಯವನ್ನು ತರಲಿವೆ. ವೃತ್ತಿ, ಹಣಕಾಸು, ಕುಟುಂಬ, ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲಿಯೂ ಈ ಗ್ರಹಗತಿಗಳ ಪ್ರಭಾವ ನೇರವಾಗಿ ಮತ್ತು ಶುಭಕರವಾಗಿ ಕಾಣಿಸಿಕೊಳ್ಳಲಿದೆ. ಇದುವರೆಗೆ ನೀವು ಮುಟ್ಟಿದ್ದು ಫಲ ಕೊಡಲಿಲ್ಲ ಅನ್ನಿಸಿದರೂ ಇನ್ನು ಮುಂದೆ ನೀವು ಕೈ ಹಾಕಿದ ಕೆಲಸದಲ್ಲಿ ಯಶಸ್ಸು ಕಾಣುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ನೆನಪಿರಲಿ, ಬೆಳಕು ಹೆಚ್ಚಾದಂತೆ ನೆರಳು ಕೂಡ ದೊಡ್ಡದಾಗುತ್ತದೆ. ನಿಮ್ಮ ಯಶಸ್ಸು ಕಾಣಿಸಿಕೊಳ್ಳುತ್ತಿದ್ದಂತೆ ನಿಮ್ಮ ಸುತ್ತಲಿನ ಕೆಲವರಲ್ಲಿ ಅಸೂಯೆ ಹೆಚ್ಚಾಗಬಹುದು. ನಿಮ್ಮನ್ನು ಹೊಗಳುವ ಮುಖವಾಡದಲ್ಲಿ ನಿಮ್ಮ ಹಿಂದಿನಿಂದಲೇ ನಿಮ್ಮ ವಿರೋಧವಾಗಿ ಯೋಜನೆ ರೂಪಿಸುವವರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಯಶಸ್ಸಿನ ಹಾದಿಯಲ್ಲಿ ಮೇಲಕ್ಕೇರುತ್ತಿರುವ ಸಮಯದಲ್ಲಿ ನಿಮ್ಮನ್ನು ಕೆಳಗೆಳೆಯಲು ನಿಮ್ಮ ನೆರಳಿನಂತಿರುವ ಕೆಲವರು ಪ್ರಯತ್ನಿಸುತ್ತಾರೆ. ಅವರು ಹೊರಗಿನವರಲ್ಲ, ನಿಮ್ಮ ಜೊತೆಗೆ ಇರುವವರು, ನಿಮ್ಮ ಜೊತೆ ಊಟ ಮಾಡುವವರು, ನಿಮ್ಮ ಜೊತೆ ನಗುವವರು, ನಿಮ್ಮನ್ನು ಹತ್ತಿರದಿಂದ ಸ್ನೇಹಿಸುತ್ತಿರುವವರೇ ಆಗಿರುತ್ತಾರೆ. ಅವರು ಯಾರು ಎಂಬುದನ್ನು ಗುರುತಿಸುವ ಸೂಕ್ಷ್ಮತೆಯನ್ನು ನೀವು ತಿಳಿದುಕೊಳ್ಳಬೇಕು. ಈಗ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ, ಉದ್ಯೋಗಕ್ಕಾಗಿ ಬಹಳ ದಿನಗಳಿಂದ ಅಲೆದಾಡಿ ದಣಿದಿದ್ದ ಸಿಂಹರಾಶಿಯ ಯುವಕ ಯುವತಿಯರಿಗೆ ಮೇ 10ರ ನಂತರ ತಮ್ಮ ವಿದ್ಯಾರ್ಹತೆಗೆ ತಕ್ಕ ಕೆಲಸದ ಅವಕಾಶಗಳು ಸಿಗಲಿವೆ. ಸಂದರ್ಶನಗಳಲ್ಲಿ ನಿಮ್ಮ ಸಾಮರ್ಥ್ಯ ಮೆರೆದಾಡಿ ನಿಮ್ಮದೇ ಮೇಲುಗೈ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈಗಾಗಲೇ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇಷ್ಟು ದಿನ ಮೇಲಾಧಿಕಾರಿಗಳಿಂದ ಎದುರಿಸುತ್ತಿದ್ದ ಒತ್ತಡ ಮತ್ತು ಸಹೋದ್ಯೋಗಿಗಳಿಂದ ಆಗುತ್ತಿದ್ದ ತಾರತಮ್ಯ ಎಲ್ಲವೂ ನಿಧಾನವಾಗಿ ಕಡಿಮೆಯಾಗುತ್ತವೆ. ಮೇ 10ರ ನಂತರ ಸಿಂಹರಾಶಿಯವರ ಹಣಕಾಸು ಸ್ಥಿತಿಯಲ್ಲಿ ಒಂದು ಸ್ಪಷ್ಟವಾದ ಬದಲಾವಣೆ ಕಾಣಿಸಿಕೊಳ್ಳಲಿದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಹಣದ ಕೊರತೆ, ಸಾಲದ ಒತ್ತಡ ಈಗ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹಣದ ಹರಿವು ವಿಭಿನ್ನ ಮಾರ್ಗಗಳಿಂದ ನಿಮ್ಮ ಕೈ ಸೇರಲು ಆರಂಭವಾಗುತ್ತದೆ. ಹಿಂದೆ ತೆಗೆದುಕೊಂಡ ಸಾಲಗಳು ನಿಮ್ಮ ನಿದ್ದೆ ಕದಡಿದ್ದರೂ ಈಗ ಅವನ್ನು ತೀರಿಸಿ ನೆಮ್ಮದಿ ಪಡೆಯುವ ಸಮಯ ಬಂದಿದೆ. ಪೂರ್ವಜರ ಆಸ್ತಿ, ನ್ಯಾಯಾಲಯದ ವಿಚಾರಗಳಿದ್ದರೆ ಅವು ನಿಮ್ಮ ಪರವಾಗಿ ತೀರ್ಮಾನವಾಗುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಧನಲಾಭ ಕೂಡ ಸಿಗಬಹುದು. ಸ್ವಂತ ಮನೆ ಕಟ್ಟುವುದು ಅಥವಾ ಹೊಸ ವಾಹನ ಖರೀದಿಸುವ ಯೋಚನೆಗಳು ಈಗ ಸಾಕಾರವಾಗುವ ಸೂಚನೆ ಇದೆ. ಆದರೆ ಇಲ್ಲಿಯೇ ಒಂದು ದೊಡ್ಡ ಎಚ್ಚರಿಕೆ: ಮೇ 10ರ ನಂತರ ನಿಮ್ಮ ಬಳಿ ಹಣ ಬರುತ್ತಿದೆ ಅನ್ನೋದನ್ನು ತಿಳಿದ ತಕ್ಷಣ ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರೇ ಮತ್ತೆ ನಿಮ್ಮ ಬಳಿ ಬರುತ್ತಾರೆ. ಸಂಬಂಧಿಕರು, ಸ್ನೇಹಿತರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಹಣ ಕೇಳುತ್ತಾರೆ. ಭಾವನಾತ್ಮಕವಾಗಿ ಹಣ ಕೊಟ್ಟರೆ ಅದು ಮರಳಿ ಬರಲ ಸಾಧ್ಯತೆ ಕಡಿಮೆ. ಹಣದ ವಿಚಾರದಲ್ಲಿ ನೀವು ಗಟ್ಟಿಯಾಗಿ ನಿಲ್ಲಬೇಕು. ಇಲ್ಲವಾದರೆ ನಿಮ್ಮ ಸಂಪತ್ತನ್ನು ದುರುಪಯೋಗಪಡಿಸಿಕೊಳ್ಳಲು ಹಲವರು ಸಿದ್ಧರಾಗಿರುತ್ತಾರೆ. ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನಿಧಾನವಾಗಿ ನೆಲೆಸಲು ಆರಂಭವಾಗುತ್ತದೆ. ಇಷ್ಟು ದಿನ ಮನೆಯಲ್ಲಿದ್ದ ಅಶಾಂತಿ, ಜಗಳ, ಒತ್ತಡ ಈಗ ದೂರವಾಗುತ್ತವೆ. ಗಂಡ ಹೆಂಡತಿ ನಡುವೆ ಇದ್ದ
ಬೇರ್ಪಡಬೇಕೆಂದು ಯೋಚಿಸಿದ್ದ ಸಂಬಂಧಗಳು ಕೂಡ ಮರುಜೀವ ಪಡೆಯುವ ಸಾಧ್ಯತೆ ಇದೆ. ವಿವಾಹ ಯೋಚನೆ ಮಾಡುತ್ತಿರುವವರಿಗೆ ಒಳ್ಳೆಯ ಸಂಬಂಧಗಳು ಒದಗಿ ಬಂದು ಮದುವೆ ನಿಶ್ಚಯವಾಗುವ ಯೋಗವಿದೆ. ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತದೆ. ಇದು ತಂದೆ ತಾಯಿಗೆ ಸಂತೋಷ ತರಲಿದೆ. ಮನೆಯಲ್ಲೇ ಶುಭ ಕಾರ್ಯಗಳು, ಪೂಜೆಗಳು ನಡೆಯುವ ಸಾಧ್ಯತೆ ಇದೆ. ಒಂದು ಹಬ್ಬದ ವಾತಾವರಣ ಮನೆ ತುಂಬುತ್ತದೆ. ಆದರೆ ಇಲ್ಲಿಯೂ ಎಚ್ಚರಿಕೆಯ ಅಗತ್ಯ. ನಿಮ್ಮ ಮನೆಯ ಸಂತೋಷವನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಉಂಟು ಮಾಡಲು ಪ್ರಯತ್ನಿಸಬಹುದು. ಆದ್ದರಿಂದ ಮನೆಯ ವಿಚಾರವನ್ನು ಹೊರಗಿನವರಿಗೆ ಹೇಳಬೇಡಿ. ಮೂಡನೇ ವ್ಯಕ್ತಿಗೆ ನಿಮ್ಮ ಕುಟುಂಬದಲ್ಲಿ ಹಸ್ತಕ್ಷೇಪ ಮಾಡಲು ಅವಕಾಶ ಕೊಡಬೇಡಿ. ನಿಮ್ಮ ಈ ಜಾಗ್ರತೆಯೇ ನಿಮ್ಮ ಕುಟುಂಬದ ರಕ್ಷಾ ಕವಚವಾಗುತ್ತದೆ. ಸಿಂಹರಾಶಿಯವರ ಆರೋಗ್ಯದಲ್ಲಿ ಗಮನಾರ್ಹವಾದ ಸುಧಾರಣೆ ಕಾಣಿಸಿಕೊಳ್ಳಲಿದೆ. ಇಷ್ಟು ದಿನ ನೀವು ಅನುಭವಿಸಿದ್ದ ಮಾನಸಿಕ ಒತ್ತಡ, ಆತಂಕ, ದೈಹಿಕ ದೌರ್ಬಲ್ಯ ಈಗ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿದ್ರಾಹೀನತೆ, ತಲೆನೋವು, ಬೆನ್ನು ನೋವು ಅಥವಾ ಹೊಟ್ಟೆ ಸಮಸ್ಯೆಗಳು ಇವುಗಳಿಂದ ನಿಮಗಿದ್ದ ಕಿರಿಕಿರಿ ಈಗ ಇಳಿಕೆಯಾಗುತ್ತದೆ. ನಿಮ್ಮ ದೇಹದಲ್ಲಿ ಹೊಸ ಶಕ್ತಿ, ಹೊಸ ಚೈತನ್ಯ ಮೂಡುತ್ತದೆ. ಮುಖದಲ್ಲಿ ಒಂದು ಹೊಸ ತೇಜಸ್ಸು ಕಾಣಿಸಿಕೊಳ್ಳುತ್ತದೆ. ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳನ್ನು ನೀವು ಮುಂದುವರಿಸಿದರೆ ನಿಮ್ಮ ಆರೋಗ್ಯ ಇನ್ನಷ್ಟು ಉತ್ತಮವಾಗುತ್ತದೆ. ಆದರೆ ಇಲ್ಲಿಯೇ ಒಂದು ಎಚ್ಚರಿಕೆ. ಸ್ವಲ್ಪ ಆರೋಗ್ಯ ಸುಧಾರಿಸಿದ ತಕ್ಷಣ ಔಷಧಿಗಳನ್ನು ನಿಲ್ಲಿಸುವುದು ಅಥವಾ ನಿಯಮಗಳನ್ನು ಪಾಲಿಸದೇ ಬಿಡುವುದು ಇದು ದೊಡ್ಡ ತಪ್ಪಾಗಬಹುದು. ವಾಹನ ಚಾಲನೆ ಮಾಡುವಾಗ ಅಜಾಗರೂಕತೆ ಬೇಡ. ಅತಿಯಾದ ವೇಗದಿಂದ ದೂರವಿರಿ. ಹೊರಗಿನ ಆಹಾರವನ್ನು ಕಡಿಮೆ ಮಾಡಿ. ನಿಮ್ಮ ದೇಹಕ್ಕೆ ಸೂಕ್ತವಾದ ಆಹಾರ ಕ್ರಮ ಪಾಲಿಸಿ. ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಮೇ 10ರ ನಂತರ ನಿಮ್ಮ ಜೀವನದಲ್ಲಿ ಶುರುವಾಗುತ್ತಿರುವ ಈ ರಾಜಯೋಗದ ಸಂಪೂರ್ಣ ಫಲವನ್ನು ಪಡೆಯಲು ನೀವು ಕೆಲವು ಸರಳವಾದ ಆದರೆ ಶಕ್ತಿಯುತವಾದ ಪರಿಹಾರಗಳನ್ನು ಮಾಡಲೇಬೇಕು. ಪ್ರತಿದಿನ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಶುದ್ಧವಾಗಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಕೆಂಪು ಹೂಗಳನ್ನು ಹಾಕಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ. ಆ ಸಮಯದಲ್ಲಿ ಸೂರ್ಯ ಮಂತ್ರಗಳನ್ನು ಜಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಪ್ರತಿ ಭಾನುವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಶುಭಕರ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಸಾಧ್ಯವಾದಷ್ಟು ಕೆಂಪು ಅಥವಾ ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ಧರಿಸಿ. ಇದು ಸಿಂಹರಾಶಿಗೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗೋಮಾತೆಗೆ ಬೆಲ್ಲ ಮತ್ತು ಗೋಧಿ ನೀಡುವುದು, ತಂದೆ ತಾಯಿಯ ಪಾದ ಮುಟ್ಟಿ ಆಶೀರ್ವಾದ ಪಡೆಯುವುದು ಇವು ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸುತ್ತವೆ. ಈ ಸಣ್ಣ ಪರಿಹಾರಗಳೇ ನಿಮ್ಮ ಸುತ್ತಲೂ ಒಂದು ಅಜ್ಞಾತ ರಕ್ಷಾ ಕವಚವನ್ನು ನಿರ್ಮಿಸುತ್ತವೆ. ಸಿಂಹರಾಶಿಯವರೇ, ಮೇ 10ರ ನಂತರ ಶುರುವಾಗುತ್ತಿರುವ ಈ ಕಾಲ ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಅವಕಾಶ. ಇಷ್ಟು ವರ್ಷಗಳ ಸಂಕಷ್ಟಗಳ ನಂತರ ಈಗ ನಿಮ್ಮ ಜಯದ ಸಮಯ ಬಂದಿದೆ. ಆದರೆ ನೆನಪಿರಲಿ, ಯಶಸ್ಸಿನ ಶಿಖರಕ್ಕೇರಲು ಹೋಗುತ್ತಿರುವಾಗ ನಿಮ್ಮನ್ನು ಕೆಳಕ್ಕೆ ಎಳೆಯಲು ಕೆಲವರು ಪ್ರಯತ್ನಿಸುತ್ತಾರೆ. ನಿಮ್ಮ ಕೋಪವನ್ನು ನಿಯಂತ್ರಿಸಿ. ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಹೆಜ್ಜೆಗಳನ್ನು ಜಾಣ್ಮೆಯಿಂದ ಇಡಿ. ನಿಮ್ಮ ಮೌನವೇ ನಿಮ್ಮ ಬಲ. ನಿಮ್ಮ ತಾಳ್ಮೆಯೇ ನಿಮ್ಮ ಗೆಲುವು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.